ಮುಂಬೈ ಇಂಡಿಯನ್ಸ್ ಟೀಮ್ ಅಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ ಗುರು. ಮುಂಬೈ ಇಂಡಿಯನ್ಸ್ ಅವರು ಇವಾಗ ತಾನೇ ರಿವ್ಯೂನ ಮಾಡ್ತಾ ಇದಾರಂತೆ. ಆ ರಿವ್ಯೂ ಅಂತೂ ಫುಲ್ ಅಲ್ಲೋಲ ಕಲ್ಲೋಲನ ಮಾಡ್ಕೊತಾ ಇದಾರೆ ಅವ್ರ ಟೀಮ್ ನ. ಫುಲ್ ಈ ಸಲ 2027 IPL ಗೆ ಟೀಮ್ ನ ಹೊಸದಾಗಿ ಕಟ್ಬೇಕು ಅಂತ ಅನ್ಕೊತಾ ಇದಾರಂತೆ. ಬನ್ನಿ ಮುಂಬೈ ಇಂಡಿಯನ್ಸ್ ಟೀಮ್ ಅಲ್ಲಿ ಈಗ ನಡೀತಾ ಇರುವಂತಹ ಪೂರ್ತಿ ಅಪ್ಡೇಟ್ಸ್ ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಮುಂಬೈ ಇಂಡಿಯನ್ಸ್ ಟೀಮ್ ಅಲ್ಲಿ ಆಗ್ತಿರೋ ಅಲ್ಲೋಲ ಕಲ್ಲೋಲದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಮುಂಬೈ ಇಂಡಿಯನ್ಸ್ ಅವರು ಯೋಚನೆ ಮಾಡ್ತಾವಂತೆ, ಒಂಥರ ಈ ಕೋಚಿಂಗ್ ಸ್ಟಾಫ್ ಏನಿದೆ, ಈ ಕೋಚಿಂಗ್ ಸ್ಟಾಫ್ ಅಲ್ಲಿ ಇರುವಂತಹ ಎಲ್ರನ್ನೂ ಕೂಡ ರೀಪ್ಲೇಸ್ ಮಾಡಬೇಕು. ಎಲ್ರನ್ನೂ ರೀಪ್ಲೇಸ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಹೆಡ್ ಕೋಚ್ ಮೈಲಾ ಜಯವರ್ಧನ್ ಅವ್ರನ್ನ, ಅದೇ ರೀತಿ ಮತ್ತೊಬ್ಬ ಕೋಚಿಂಗ್ ಸ್ಟಾಫ್ ಅಲ್ಲಿ ಇರುವಂತಹ ಯಾರನ್ನಾರು ಒಬ್ರನ್ನ ಅಂತ ಹೇಳಿದರೆ, ಲಸಿತ್ ಮಲಿಂಗ್ ಅವ್ರ ಆಗಿರ್ಬೋದು, ಪೊಲಾರ್ಡ್ ಅವ್ರ ಆಗಿರ್ಬೋದು, ತೆಂಡೂಲ್ಕರ್ ಆಗಿರ್ಬೋದು, ಯಾರನ್ನ ರೀಪ್ಲೇಸ್ ಮಾಡ್ತಾರೆ ಅನ್ನೋದು ಇದುವರೆಗೂ ಕೂಡ ಅಪ್ಡೇಟ್ ಬಂದಿಲ್ಲ. ಮೈಲಾ ಜಯವರ್ಧನ್ ಅವರ ಜೊತೆಗೆ ಮತ್ತೊಬ್ಬ ಕೋಚಿಂಗ್ ಸ್ಟಾಫ್ ನ ರೀಪ್ಲೇಸ್ ನ ಮಾಡಕ್ಕೆ ಮುಂಬೈ ಇಂಡಿಯನ್ಸ್ ಅವರು ಫುಲ್ ಪ್ಲಾನ್ ನ ಮಾಡ್ಕೊಂಡಿದ್ದಾರೆ. ಮತ್ತು ಅದೇ ರೀತಿ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಟೀಮ್ ಇಂದ ಹೊರಗಡೆ ಕಳಿಸ್ಬೇಕು. ಹಾರ್ದಿಕ್ ಪಾಂಡ್ಯ ನಮ್ ಟೀಮ್ಗೆ ಬೇಡ, ಹಾರ್ದಿಕ್ ಪಾಂಡ್ಯ ಇಲ್ಲೇ ನಾವು ಸೋಲ್ತಾ ಇದೀವಿ ಅನ್ನೋ ಒಂದು ಡಿಸಿಷನ್ ಗೆ ಮುಂಬೈ ಇಂಡಿಯನ್ಸ್ ಅವರು ಬಂದ್ಬಿಟ್ಟು ಏನಪ್ಪಾ ಪ್ಲಾನ್ ಮಾಡ್ತಾ ಇದಾರೆ ಅಂದ್ರೆ, KKR ಟೀಮ್ ಜೊತೆ ಮಾತುಕತೆ ನಡೀತಾ ಇತ್ತಂತೆ. ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ನ ಬಿಟ್ಟು ಹೋಗ್ಬೇಕು, ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಗೆ ಬೇಡ ಅನ್ನೋ ರೀತಿ ಮುಂಬೈ ಇಂಡಿಯನ್ಸ್ ಟೀಮ್ ಕೂಡ ಇದೆ. ಅದೇ ರೀತಿ ಹಾರ್ದಿಕ್ ಪಾಂಡ್ಯಗೂ ಕೂಡ ಮುಂಬೈ ಇಂಡಿಯನ್ಸ್ ಗೆ ಆಡೋಕ್ ಇಷ್ಟ ಇಲ್ವಂತೆ. ಈ ರೀಸನ್ ಇಂದ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಟೀಮ್ ಇಂದ ಹೊರಗಡೆ ಬಿಡಕ್ಕೆ ಮುಂಬೈ ಇಂಡಿಯನ್ಸ್ ರೆಡಿ ಆಗಿದೆ. ಇನ್ನು ಹಾರ್ದಿಕ್ ಪಾಂಡ್ಯನ ಟೀಮ್ ಇಂದ ಹೊರಗಡೆ ಬಿಟ್ರೆ ಕ್ಯಾಪ್ಟನ್ಸಿನ ಯಾರಿಗೆ ಕೊಡಬೇಕು ಅನ್ನೋ ಒಂದು ಹೊಸ ಯೋಚನೆನ ಬಂದಿದೆ ಮುಂಬೈ ಇಂಡಿಯನ್ಸ್ಗೆ. ಅದಕ್ಕೆ ಅವ್ರು ಆಲ್ರೆಡಿ ಯೋಚನೆನ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಈ ಸೂರ್ಯಕುಮಾರ್ ಯಾದವ್ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡೋದು ಬೇಡ. ಏನಕ್ಕೆ ಅಂದ್ರೆ ಅವ್ರ ಇಂಡಿಯನ್ ಟೀಮ್ ನೆಕ್ಸ್ಟ್ ಆಡೋದೇ ಡೌಟು. ಆಮೇಲೆ ಅವ್ರ ಪರ್ಫಾರ್ಮೆನ್ಸ್ ಕೂಡ ಒಂದ್ ಸ್ವಲ್ಪ ಡೌನ್ ಫಾಲ್ ಆಗಿದೆ. ಅದರಿಂದ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಓಲ್ಡ್ ಅಲ್ಲಿ ಇಟ್ಕೊಳ್ಳೋಣ, ಅವ್ರಿಗೆ ಕ್ಯಾಪ್ಟನ್ಸಿನ ಕೊಡೋದ್ ಬೇಡ. ಜಸ್ಪ್ರೀತ್ ಬುಮ್ರಾ ಅಥವಾ ತಿಲಕ್ ವರ್ಮಾ ಇವರಿಬ್ರು ಪ್ಲೇಯರ್ ಅಲ್ಲಿ ಒಬ್ಬರಿಗೆ ಕ್ಯಾಪ್ಟನ್ಸಿನ ಕೊಡೋದ ಅಂತ ಅನ್ಕೋತಾ ಇದ್ದಾರೆ. ಆದ್ರೆ ತಿಲಕ್ ವರ್ಮಾ ಅವರು ಹೈಡ್ ಆಗಿ ಬರ್ತಾ ಇದಾರೆ ಮುಂದಕ್ಕೆ. ಏನಕ್ಕೆ ಅಂದ್ರೆ ಅವ್ರ ಬ್ಯಾಟರ್ ಮತ್ತು 14 ಮ್ಯಾಚಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಆಡ್ತಾರೆ, ಯಾವುದೇ ರೀತಿ ಇಂಜುರೀಸ್ ಆಗಲ್ಲ ಅನ್ನೋ ಒಂದು ರೀತಿ. ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಏನು ಕೊಡ್ತಾ ಇಲ್ಲ ಅಂದ್ರೆ, ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಜಾಸ್ತಿ ಇದೆ. ಇಲ್ಲಿ ಇಂಡಿಯನ್ ಟೀಮ್ ಅಲ್ಲಿ ಕೂಡ ಅವರು ಸಖತ್ತಾಗಿ ಆಡ್ಲೇಬೇಕು, ಮುಂಬೈ ಇಂಡಿಯನ್ಸ್ ಅಲ್ಲೂ ಕೂಡ ಆಡ್ಲೇಬೇಕು. ಏನಾದ್ರು ಇಂಜುರಿ ಆಯ್ತು ಅಂದ್ರೆ ಅವಾಗ ಮತ್ತೆ ಹೊಸ ಕ್ಯಾಪ್ಟನ್ ಹುಡುಕ್ಬೇಕಾಗುತ್ತೆ. ಈ ರೀಸನ್ ಗೆ ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಬೇಡ ಅಂತ ಮುಂಬೈ ಇಂಡಿಯನ್ಸ್ ಮೇಲೆ ಒಂದು ಭಾಗ ಹೇಳ್ತಾ ಇದೆ. ಮತ್ತೊಂದು ಭಾಗ ಜಸ್ಪ್ರೀತ್ ಬುಮ್ರಾ ಅವರು ಕ್ಯಾಪ್ಟನ್ಸಿನ ಚೆನ್ನಾಗಿ ಮಾಡ್ತಾರೆ, ಕೊಡಿ ಏನು ಇಂಜುರಿ ಆಗಲ್ಲ, ಜಸ್ಪ್ರೀತ್ ಬುಮ್ರಾ ಅವರೇ ಬೇಕು ಕ್ಯಾಪ್ಟನ್ ಅನ್ನೋ ರೀತಿ ಮುಂಬೈ ಇನ್ನೊಂದು ಭಾಗ ಹೇಳ್ತಾ ಇದೆಯಂತೆ. ಇನ್ನು ಇದೆಲ್ಲ ನೋಡ್ತಾ ಇದ್ರೆ ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಕೊಡ್ತಾರ, ತಿಲಕ್ ವರ್ಮಾಗೆ ಕೊಡ್ತಾರ ಕ್ಯಾಪ್ಟನ್ಸಿ ಅನ್ನೋದು ಒಂದು ಡೌಟ್ ಇದೆ. ಆದ್ರೆ ಫೈನಲ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಹಾರ್ದಿಕ್ ಪಾಂಡ್ಯ ಅವ್ರನ್ನ ಮುಂಬೈ ಇಂಡಿಯನ್ಸ್ ಟೀಮು 2027 IPL ಗೆ ಇಟ್ಕೊಳ್ಳಲ್ಲ ಟೀಮ್ ಅಲ್ಲಿ ಅನ್ನೋ ಅಪ್ಡೇಟ್ ಅಂತೂ ಪಕ್ಕಾ ಆಗಿದೆ. ಇನ್ನು ಈ ಅಪ್ಡೇಟ್ ಗಳ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.